ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿ ನಿಧಿ ರೆಸಿಪೀಸ್. ಇವತ್ತಿನ ರೆಸಿಪಿ ದೋಸೆ ಅಂದರೆ ಪಾಲಕ್ ದೋಸೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ರು, ಪ್ಲೀಸ್ ಕೆಳಗಡೆ ಕಾಣುವಂತಹ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ, ದೋಸೆ ಹಿಟ್ಟು ನಾನು ನೈಟನ್ನು ರುಬ್ಬಿಟ್ಟು ಇಟ್ಟಿದ್ದೆ. ನೋಡಿ, ದೋಸೆ ಹಿಟ್ಟಿಗೆ ಬಂದುಬಿಟ್ಟು ಅಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಕಾಳು, ಕಡಲೆಬೇಳೆ, ಸ್ವಲ್ಪ ಮೆಂತೆ ಹಾಕ್ಕೊಂಡ್ಬಿಟ್ಟು ನಾನು ರುಬ್ಬಿದ್ದೀನಿ. ಇಷ್ಟು ನೀಟಾಗಿ ಉದುಕಿದೆ ನೋಡಿ. ಅದೆಲ್ಲನೂ ಈ ಥರ ಆಗಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಕಾಳು ಹಾಕಿಬಿಟ್ಟು ಹೆಲ್ತಿ ದೋಸೆನ ಮಾಡ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ನಾವು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಸೋಡಾ ಪುಡಿ ಎಲ್ಲ ನೀಟಾಗಿ ಹೊಂದೋ ಥರ. ನೋಡಿ, ಈ ಥರ ಆಗಿದೆ. ಒಂದು ಲೋಟ ಅಷ್ಟು ತೊಗೊಂಡಿದ್ದೆ ಅಕ್ಕಿನ. ಅದಕ್ಕೆ ಕಾಲು ಕಪ್ಪಷ್ಟು ಎಲ್ಲ ಧಾನ್ಯಗಳು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈಗ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನಬೇಳೆ ಅವೆಲ್ಲನೂ ನಮಗೆ ಹೆಲ್ತಿಗೆ ಒಳ್ಳೆಯದು. ಈಗ ಬರೀ ಉದ್ದಿನಬೇಳೆ ಹಾಕಿಬಿಟ್ಟು ದೋಸೆ ಮಾಡಿ ಚೆನ್ನಾಗಿ ಅನಿಸಲ್ಲ. ಈಗ ಬನ್ನಿ, ಪಾಲಕ್ ಸೊಪ್ಪು ತೊಗೊಳ್ಳಿ, ಒಂದು ಹಿಡಿಯಷ್ಟು ತೊಳೆದ್ಬಿಟ್ಟು ಇದಕ್ಕೆ ಕುದಿಯೋಕ್ಕಿಡಿ. ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಅಂದರೆ ಹಸಿ ಸ್ಮೆಲ್ ಹೋಗೋ ತನಕ ಕುದಿಬೇಕು. ನೋಡಿ, ಈ ಥರ ಕುದಿಬೇಕು. ಕುದ್ಮೇಲೆ ನೀರೆಲ್ಲ ಬಸಿದ್ಬಿಟ್ಟು ಸೊಪ್ಪನ್ನು ಹಾಕ್ಕೊಂಬಿಟ್ಟು ಮಿಕ್ಸಿಯಲ್ಲಿ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನುಣ್ಣು ರುಬ್ಕೊಳ್ಳಿ. ನುಣ್ಣು ರುಬ್ಬಿದರೆ ಪೇಸ್ಟ್ ಆಗುತ್ತಲ್ವ, ಆ ಪೇಸ್ಟಿಗೆ ನಾವು ಹಿಟ್ಟನ್ನ ಮಿಕ್ಸ್ ಮಾಡೋಕ್ಕಾಗತ್ತೆ. ನೋಡಿ, ಈ ಥರ ರುಬ್ಬಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ದೋಸೆ ಮಾಡೋಕ್ಕೆ ಅಷ್ಟನ್ನು ಮಾತ್ರ ಇದರಲ್ಲಿ ಸೇರಿಸ್ಕೊಳ್ಳಿ. ನೋಡಿ, ಇಷ್ಟ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಪಾಲಕ್ ದೋಸೆಗೆ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪಾಲಕ್ ಸೊಪ್ಪಿಂದೆಲ್ಲನೂ ನೀಟಾಗಿ ಎಲ್ಲದಕ್ಕೂ ಹೊಂದೋ ಥರ. ನೋಡಿ, ಈ ಥರ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ಕೊಳ್ಳಿ. ತಿರುಗಿಸ್ಬಿಟ್ಟು ಚೆನ್ನಾಗಿ ನೀಟಾಗಿ ಗ್ರೀನ್ ಕಲರ್ ಆಗುತ್ತೆ ನೋಡಿ. ಈ ಥರ ಮಾಡಿಕೊಡಿ. ಲಂಚ್ ಬಾಕ್ಸಿಗೆ, ಬೆಳಗ್ಗೆ ಟಿಫನಿಗೆ ಹೆಲ್ತಿ ರೆಸಿಪಿ ಅಲ್ವಾ, ಎಲ್ರಿಗೂ ಇಷ್ಟ ಆಗುತ್ತೆ. ಸ್ವಲ್ಪ ದೋಸೆ ಹಂಚಿ ಏನಪ್ಪ ಅಂದರೆ ಎಲ್ಲ ಕಾಳು ಹಾಕಿರ್ತೀವಲ್ವ, ಸ್ವಲ್ಪ ಲೋ ಫ್ಲೇಮಲ್ಲಿ ದೋಸೆನ ಹುಯ್ಕೊಳ್ಳಿ. ಯಾಕಂದರೆ ಸ್ವಲ್ಪ ದೋಸೆ ಎಲ್ಲ ಕಾಳು ಹಾಕಿರೋದ್ರಿಂದ ಹಿಡಿಬೋದು ಹಂಚಿಗೆ. ಹಾಗಾಗಿ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಅಲ್ವಾ. ಈಗ ಈ ರೀತಿ ಆಗಿದೆ ನೋಡಿ. ಈ ಥರ ಆದರೆ ಸಾಕು. ಈಗ ಹಂಚು ಕಾದಿದೆ. ಸ್ವಲ್ಪ ನೀರನ್ನ ಸಿಮಿಸ್ಕೊಳ್ಳಿ. ಈ ಥರ ಸಿಮಿಸ್ಕೊಂಡು ಗೊತ್ತಾಗುತ್ತೆ. ಈಗ 1.5 ಸ್ಪೂನಷ್ಟು ದೋಸೆ ಹಾಕಿ ಹಿಟ್ಟನ್ನ ಹಾಕಿಬಿಟ್ಟು ಎಲ್ಲದಕ್ಕೂ ಹರಡಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ. ಫ್ಲೇಮ್ನ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ಯಾಕಂದರೆ ಎದ್ದೇಳ್ಸೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ದೋಸೆಗೆ. ಹಾಗಾಗಿ ಇಲ್ಲ, ಒಂದೊಂದು ಹಂಚು ಸೆಟ್ ಇರುತ್ತಲ್ವ, ಸರಿ ಹೋಗಿರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ನನ್ನ ಸ್ವಲ್ಪ ಲೇಟಾಗಿ ಎದ್ದೇಳುತ್ತೆ. ನೋಡಿ, ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಸ್ವಲ್ಪ ಸುತ್ತೂರು ಹಿಂಗೆ ಎದ್ದೇಳಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಹಿಂಗೆ ತಿರುವಾಕ್ಬಿಡಿ. ಎಲ್ಲೂ ಕೆಟ್ಟೋಗೋಲ್ಲ. ಬಟ್ ಏನೋ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ಮು. ನೋಡಿ, ಈ ಥರ ಆಗಿದೆ. ಈ ಥರ ಎಲ್ಲ ಎದ್ದೇಳಿಸ್ಕೊಂಬಿಟ್ಟು ಸುತ್ತೂರ ಈ ಥರ ತಿರುವಾಕ್ಕೊಳ್ಳಿ. ನೋಡಿ, ಎಷ್ಟು ರೆಡ್ಡಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಮೆಂತೆ ಹಾಕಿದರೆ ದೋಸೆ ಕಲರ್ ಥರ ಕಾಣಿಸುತ್ತೆ. ಈ ಥರ ಕಲರ್ ಬರುತ್ತೆ. ಮೆಂತೆ ಬೇಡಪ್ಪ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೆಂತೆ ಹಾಕಿದರೆ ದೋಸೆ ಒಂಥರ ಕ್ರಿಸ್ಪಿ ಅನ್ನೋ ಥರ ಕಾಣಿಸುತ್ತೆ ನೋಡಿ. ಈ ಥರ ಸ್ಮೆಲ್ಲು ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೂ ಒಳ್ಳೆಯದು ಮೆಂತೆಕಾಳು. ನೋಡಿ, ಇಷ್ಟು ನೀಟಾಗಿದೆ. ಈಗ ಇನ್ನೊಂದು ದೋಸೆ ಹಾಕ್ಕೊಂಬಿಡೋಣ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೆಲ್ತಿಗೂ ತುಂಬ ಒಳ್ಳೆಯದಲ್ವ. ಮನೇಲಿರೋಂಥ ಕಾಳೆಲ್ಲ ಬಳಸ್ಕೊಂಡ್ಬಿಟ್ಟು ಈ ಥರ ದೋಸೆ ಮಾಡ್ಕೊಂಡು ತಿನ್ನಿ. ಮನೇಲಿ ಮಕ್ಕಳು ದೊಡ್ಡವ್ರಿಗೂ ಈ ಥರ ಹಾಕ್ಕೊಟ್ರು ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಹೆಲ್ತಿಗೂ ಅವ್ರಿಗೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ನೋಡಿ, ಈ ಸೆಕೆಂಡ್ ದೋಸೆನ ಎದ್ದೇಳ್ತಾ ಇದೆ ಬೇಗನೆ. ಓಕೆನಾ? ಈ ಥರ ಮಾಡ್ಕೊಂಬಿಟ್ಟು ಇದನ್ನು ಮಾಡಿ. ಇದಕ್ಕೆ ಕಾಯಿ ಚಟ್ನಿ ನಾನು ಮಾಡ್ತಾಯಿದ್ದೀನಿ. ಕಾಯಿ ಚಟ್ನಿ ರೆಸಿಪಿ ಕೂಡ ನಿಮಗೆ ಇದರಲ್ಲಿನೇ ಅಪ್ಲೋಡ್ ಮಾಡಿದ್ದೀನಿ. ದೋಸೆ ರೆಡಿಯಾಗಿದೆ ನೋಡಿ. ಇನ್ನು ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಸಾಕು ಅಂದರೆ ಸಾಕು, ಫ್ಲೇಮ್ ಕಡಿಮೆ ಆಗುತ್ತೆ. ಈಗ ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ.
ನೋಡಿ, ಶೇಂಗಾ ಬೀಜ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಹುಣಸೆ ಹಣ್ಣು, ಕೊತ್ತಂಬರಿ, ಹುರ್ಗಡ್ಲೆ ಇದನ್ನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಬರೀ ಕಡಲೆ ಕೊಬ್ಬರಿ ಹಾಕ್ಬಿಟ್ಟು ಚಟ್ನಿ ಮಾಡೋ ಬದಲು ಶೇಂಗಾ ಬೀಜ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ. ಫುಲ್ಲು ಸಣ್ಣಕ್ಕೂ ಬೇಡ, ಈ ರೀತಿ ಕಾಯಿ ಕೂಡ ಸಿಗೋ ಥರ ಇರಬೇಕು ನೋಡಿ. ಚಟ್ನಿ ರೆಡಿಯಾಗಿದೆ. ಇಷ್ಟ ಅದಕ್ಕಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಣ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಬಿಟ್ಟು, ಸ್ವಲ್ಪ ಕರಿಬೇವು ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈರುಳ್ಳಿ, ಕರಿಬೇವು, ಸಾಸಿವೆ ಕಾಳು ಇಷ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಚಟ್ನಿನೆಲ್ಲ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ. ಈ ಒಗ್ಗರಣೆನ ಚಟ್ನಿ ಮೇಲೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚಟ್ನಿ ಕೂಡ ರೆಡಿ ಆಗುತ್ತೆ ನೋಡಿ. ಒಗ್ಗರಣೆ ರೆಡಿಯಾಗಿದೆ, ಚಟ್ನಿ ರೆಡಿ ಆಯಿತು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಚಟ್ನಿನ ನೋಡಿ. ಇದನ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಸಂಜೆವರೆಗೂ ಆಗುತ್ತೆ ಚಟ್ನಿ. ಈಗ ದೋಸೆನೂ ರೆಡಿಯಾಗಿದೆ ನೋಡಿ. ದೋಸೆ ಜೊತೆ ಚಟ್ನಿ ಕೂಡ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.